ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಮಸ್ಕಾರ, ಹೇಗಿದ್ದೀರಿ? ಏನ್ ಸಮಾಚಾರ, ಏನ್ ವಿಶೇಷ? ವಾಟ್ಸ್ ಹ್ಯಾಪನಿಂಗ್? ನಾವು ರೇಷ್ಮೆ ನಗರಿ ಅಂತ ರಾಮನಗರವನ್ನ ಕರೀತೇವೆ. ಅತ್ಯದ್ಭುತವಾದ ಬೆಟ್ಟ ಗುಡ್ಡಗಳ ಸಾಲಿನ ಕಣಿವೆಗಳ ನಾಡು ಮತ್ತು ಪಾರಂಪರಿಕ ಸಾಂಸ್ಕೃತಿಕ ನಾಡು ಅಂತ ರಾಮನಗರವನ್ನ ಕರೀತೇವೆ. ಎಷ್ಟೋ ಸಿನಿಮಾಗಳ ಶೂಟಿಂಗ್ ಆಗಿ ಇತಿಹಾಸ ನಿರ್ಮಿಸಿದಂಥ ಜಾಗ ಯಾವುದಪ್ಪ ಅಂತಂದರೆ ಅದು ರಾಮನಗರ ಅಂತ ನಾವು ಕರಿತೇವೆ. ಅಷ್ಟು ಮಾತ್ರ ಅಲ್ಲ, ಜಾನಪದ ಕಲಾ ಸೊಬಗು, ಅದರ ಜೊತೆಗೆ ಜನರ ವೈವಿಧ್ಯತೆ, ಚಂದದ ಮಾತು, ತೂಕದ ವ್ಯಕ್ತಿತ್ವಕ್ಕೆ ರಾಮನಗರ ಭಾಳ 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 ಹೆಸರುವಾಸಿ. ರಾಮನೂರದು ರಾಮನಗರ ಅಂತಂದರೆ ಆ ಶ್ರೀರಾಮಚಂದ್ರ ಪ್ರಭುವಿನ ಊರದು. ಇಂಥ ಊರು ಭಾಳ ದೂರ ಇಲ್ಲ. ನಮ್ಮ ಕೆಂಗೇರಿ, ಬೆಂಗಳೂರಿನ ಕೆಂಗೇರಿ ಏರಿಯಾದಿಂದ ಆಲ್ಮೋಸ್ಟ್ ಒಂದು ಕಲ್ಲೆಸಿದ್ರೆ ಹೇಗೆ ರಪ್ ಅಂತ, ಅದು ಇವಾಗಂತೂ ಎಕ್ಸ್ಪ್ರೆಸ್ ವೇಲ್ ಹೋಗ್ಬಿಟ್ರೆ ಒಂದು 20 ಮಿನಿಟ್ಸಲ್ಲಿ ತಲುಪ್ಕೊಂಡ್ಬಿಡ್ಬೋದು. ಆ ರಾಮನಗರಕ್ಕಾಗಿ ಈಗ ಒಂದು ಪೊಲಿಟಿಕಲ್ ಯುದ್ಧ, ಪೊಲಿಟಿಕಲ್ ರಂಗ ಸೃಷ್ಟಿ ಆಗೋಗಿದೆ. ಇಲ್ರಿ, ಅದು ರಾಮನಗರ ಹೌದು, ಒಪ್ಕೊಳ್ಳೋಣ. ಆದರೆ ನಾವು ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಾಯಿಸ್ತೇವೆ ಅಂತ ಈಗಿನ ಸರ್ಕಾರ, ಬಹಳ ಮುಖ್ಯವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಅವರು ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಇದ್ದೇವೆ, ಅದರ ಬಗ್ಗೆ ಹೋರಾಟಗಳು ನಡೀತಾ ಇದೆ, ಅದರ ಬಗ್ಗೆ ಚಿಂತನ ಮಂಥನ ಎಲ್ಲ ನಡೀತಾ ಇದೆ. ಇದು ಅವರ ಮಾತು. ಬಟ್ ರಾಮನಗರದ ಚಿನ್ನದಂಥ ನಾಡು ರಾಮನಗರ, ನಮ್ಮ ರಾಮನಗರ, ನಮ್ಮ ಊರಿನ ರಾಮನಗರ, ಬೆಂಗಳೂರಿಂದ ಕೂಗಳತೆ ದೂರದಲ್ಲಿರುವ ರಾಮನಗರ, ಬೆಂಗಳೂರು ದಕ್ಷಿಣ ಅಂತ ಹೆಸರು ಪಡ್ಕೊಳ್ಳೋದ್ರ ಹಿಂದೆ ರಾಜಕೀಯ ಉದ್ದೇಶ ಏನಾದರೂ ಅಡಗಿದೆಯಾ? ಅಥವಾ ಇವ್ರು ಹೇಳೋ ಪ್ರಕಾರ, ಕಾಂಗ್ರೆಸ್ನವ್ರು ಹೇಳೋ ಪ್ರಕಾರ, ಅಥವಾ ಉಪಮುಖ್ಯಮಂತ್ರಿಗಳು ಹೇಳೋ ಪ್ರಕಾರ ಹೆಸರು ಬದಲಾಗಿದ್ದ ಮಾತ್ರಕ್ಕೆ ಏನಾದರೂ ಬೇರೆ ಬದಲಾಗತ್ತಾ? ಐಡೆಂಟಿಟಿ ಬದಲಾಗತ್ತಾ? ಪರ್ಸೆಪ್ಷನ್ ಬದಲಾಗತ್ತಾ? ಅಥವಾ ಭೂಮಿಗೆ ಚಿನ್ನದ ಬೆಲೆ ಬಂದುಬಿಡುತ್ತಾ? ಏನಾಗ್ಬಿಡುತ್ತೆ? ಇದೊಂದು ಪ್ರಶ್ನೆ. ಕುಮಾರಸ್ವಾಮಿ ಅವರು ಜಿಲ್ಲಾ ಕೇಂದ್ರವನ್ನಾಗಿ ರಾಮನಗರವನ್ನಾಗಿ ಮಾಡಿದ್ರು, ಜಿಲ್ಲೆಯಾಗಿ ಮಾಡಿದ್ರು, ಅದೆಲ್ಲ ಇತಿಹಾಸ ನಮಗೆ ನಿಮಗೆ ಗೊತ್ತಿರೋ. ಇಲ್ಲ ನಾನು ಮಾಡಿದೆ, ಅದಕ್ಕೋಸ್ಕರ ಈಗ ನನ್ನ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ DK ಶಿವಕುಮಾರ್ ಅವರು ಇದರ ಹೆಸರನ್ನೇ ಬದಲಾಯಿಸಕ್ಕೆ ಹೊರಟಿದ್ದಾರೆ, ನಾನು ಬಿಡ್ತೀನಾ? ಇದು ಕುಮಾರಸ್ವಾಮಿ ಅವರ ಮತ್ತೊಂದು ವರಸೆ. ಇವೆಲ್ಲದರ ನಡುವೆ ನಾವೇನು ಮಾಡೋಣ? ಲೆಟ್ ಅಸ್ ಡಿಬೇಟ್, ಲೆಟ್ ಅಸ್ ಡಿಸ್ಕಸ್, ಲೆಟ್ ಅಸ್ ಟಾಕ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಥವಾ ರಾಮನಗರ ಜಿಲ್ಲೆಯ ಹೆಸರಲ್ಲಿ ಏನಿದೆ ಮಹಾಪ್ರಭು? ಪ್ರಶ್ನೆ ಕೇಳೋಣ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಕೈ ಮತ್ತು ದೋಸ್ತಿ ನಾಯಕರ ನಡುವೆ ರಾಮನಗರ ರಣಯುದ್ಧ ಶುರುವಾಗಿದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ವೇದಿಕೆ ಸನ್ನದ್ಧವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ರಾಮನಗರ ಬದಲಾಗುತ್ತಾ? ರಾಮನಗರಕ್ಕೆ ಶೀಘ್ರವೇ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡ್ತಾರಂತೆ. CM ಸಿದ್ದರಾಮಯ್ಯನವರ ಅಂಗಳದಲ್ಲಿ ಬದಲಾವಣೆ ಬೆಂಕಿ ಚೆಂಡಿದೆ. ಇವಾಗ ಮುಖ್ಯಮಂತ್ರಿಗಳನ್ನ ರಾಮನಗರದ ಕಾಂಗ್ರೆಸ್ ಶಾಸಕರ ನಿಯೋಗ ಭೇಟಿಯಾಗಿದೆ. ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಭೇಟಿಯಾಗಿದೆ. ಸಾರ್, ರಾಮನಗರ ಅಂತ ಬೇಡ ಸಾರ್, ಬೆಂಗಳೂರು ದಕ್ಷಿಣ ಡಿಸ್ಟ್ರಿಕ್ಟ್ ಅಂತ ಮಾಡಿ ಸಾರ್. ಆಮೇಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರನೇ ಜಿಲ್ಲಾ ಕೇಂದ್ರ ಮಾಡಿ ಸಾರ್, ನಾವು ಅದನ್ನೇನು ಬದಲಾಯಿಸಿ ಅಂತ ಹೇಳ್ತಾ ಇಲ್ಲ. ಹೀಗೆ ಅವರು ಅಲವತ್ಕೊಂಡಿದ್ದಾರೆ, ಹೀಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಫೋಟೋ ಗಮನಿಸ್ತಾ ಇದ್ದೀರಿ ತಾವು. ಇಕ್ಬಾಲ್ ಹುಸೇನ್ ಆದಿಯಾಗಿ, ರಾಮಲಿಂಗಾರೆಡ್ಡಿ ಅವರಾದಿಯಾಗಿ, DK ಸುರೇಶ್ ಅವರಾದಿಯಾಗಿ, ಸ್ವತಃ ಉಪಮುಖ್ಯಮಂತ್ರಿಗಳಾದಿಯಾಗಿ, ದಟ್ ಈಸ್ DK ಶಿವಕುಮಾರ್, ಭಾಳ ಜನ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದರು. ಭೇಟಿ ಮಾಡಿದ ನಂತರದಲ್ಲಿ ಅವರು ಒಂದು ಮೆಮೊರ್ಯಾಂಡಮ್ ಕೊಟ್ಟರು, ಅಥವಾ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟರು.
ಸಾರ್ ಚೇಂಜ್ ಮಾಡಿಬಿಡೋಣ ಸಾರ್, ಹೆಸರನ್ನ ಸಾರ್ ಅಂತ. ಚೇಂಜ್ ಆಗಬೇಕು ಅಂತಂದರೆ ಅದಕ್ಕೆ ಒಂದಿಷ್ಟು ಕಾಲಾವಕಾಶ ಬೇಕಾಗತ್ತೆ. ಸರ್ಕಾರ ತನ್ನ ಫೈಲ್ಸ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬದಲಾವಣೆಗೆ ಶಿಫಾರಸಾಗಿರೋದನ್ನು ಗಮನಿಸಿ ಬೇರೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಆಯಿತು, ಏನು ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದ್ದು? ಹೆಸರು ಬದಲಿಸಿದ ಕ್ರೆಡಿಟ್ ಪಡೆದುಕೊಳ್ಳೋದಕ್ಕೆ DCM ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಬೆಂಗಳೂರಿನ ಭಾಗವನ್ನಾಗಿ ರಾಮನಗರ ಜಿಲ್ಲೆಯನ್ನ ಮಾಡುವುದಕ್ಕೋಸ್ಕರ ಏನಾದರೂ ಪ್ಲಾನಾ? ಆ ಭಾಗದ ಜಮೀನುಗಳಿಗೆ ಬೆಲೆ ದುಪ್ಪಟ್ಟು ಮಾಡೋ ಲೆಕ್ಕಾಚಾರನ ಒಂದ್ಸಲ ಹೇಳಿದ್ರು, ನಿಮಗೆ ನೆನಪಿರಬೇಕು ಅಂತ ಅನ್ಸುತ್ತೆ. ಕೈ ಸರ್ಕಾರ ಬಂದಾಗಲೇ ಹೆಸರು ಬದಲಾವಣೆ ಬಗ್ಗೆ ಚರ್ಚೆ ನಡೆಸಿದ್ರು. ಆದರೆ ಯಾಕೆ ಹೆಸರು ಬದಲಾವಣೆ ಮಾಡ್ತೀರಿ, ಬೇಡಪ್ಪ ಅಂದ್ಬಿಟ್ಟು ರಾಮನಗರದ ಜನ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರ ನಡುವೆಯೇ ಹೆಸರು ಬದಲಾವಣೆಗೆ DK ಶಿವಕುಮಾರ್ ಅವರು ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಖಂಡ ಬೆಂಗಳೂರಿಗೆ ಅಂದರೆ BBMP ವ್ಯಾಪ್ತಿಗೆ ಸೇರಿಸ್ಬಿಡ್ತಾರ ರಾಮನಗರನ? ಭಾಳ ದೂರ ಇಲ್ಲ ರಾಮನಗರ ಬೆಂಗಳೂರಿನಿಂದ. ಇವಾಗಂತೂ ಎಕ್ಸ್ಪ್ರೆಸ್ ವೇ ಬಂದಿರೋದ್ರಿಂದ ಹಾರ್ಡ್ಲಿ 20 minutes, ಐ ವುಡ್ ಸೇ ಈವನ್ ಲೆಸರ್ ದ್ಯಾನ್ ದ್ಯಾಟ್. ಇವನ್ ನೀವು ಕೆಂಗೇರಿಯಿಂದ ಹೋಗ್ಬಿಟ್ರೆ ನಿಮ್ಗೊಂದು 15-20 ನಿಮಿಷ ರಾಮನಗರ ಸಿಕ್ಕೇ ಬಿಡುತ್ತೆ ನಿಮಗೆ. ಹೀಗೆ ಮಾಡುವ ಮುಖಾಂತರ, ಹೀಗೆ ಹೇಳುವ ಮುಖಾಂತರ, ಹೀಗೆ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡುವ ಮುಖಾಂತರ ಅಭಿವೃದ್ಧಿ ಸಾಧ್ಯವಾಗುತ್ತಾ? ಈಗ ರಾಮನಗರವನ್ನು ಅಭಿವೃದ್ಧಿ ಮಾಡಬೇಕು ಅಂತಾದರೆ ರಾಮನಗರ ಅಂತ ಇಟ್ಕೊಂಡೇ ಅಭಿವೃದ್ಧಿ ಮಾಡ್ಬೋದು. ಆಯ್ತು ಸರಿ, ನಾನು ಇನ್ನೂ ಒಂದು ಹಂತಕ್ಕೆ ಬಂದುಬಿಡ್ತೇನೆ. ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡೋದ್ರ ಬದಲು ತಮಗೆ ಬೆಂಗಳೂರು ವ್ಯಾಪ್ತಿಗೆ ಅದನ್ನು ಸೇರಿಸ್ಬೇಕು ಅಂತ ಅನ್ಕೊಂಡ್ರೆ ಹಾಗೆಯೂ ಸೇರಿಸ್ಕೋಬೋದಲ್ಲ. ಹೆಸರು ಚೇಂಜ್ ಮಾಡೇ ಸೇರಿಸ್ಕೋಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ, ಗೊತ್ತಾಯ್ತಾ? ಈಗೇನು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಔಟ್ಸ್ಕರ್ಟ್ಸ್ಗಳಲ್ಲಿ ಸುಮಾರು ಜಾಗಗಳಿಲ್ವಾ? ಎಲ್ಲ ಜಾಗನೂ ತಾವೇನು ಹೆಸರಾಗಿ ಬದಲಾವಣೆ ಆಗಬೇಕು ಅಂತಂದ್ರ ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಮುನ್ನವೇ ಹೆಸರು ಬದಲಾವಣೆ ಮಾಡ್ತಾರಾ? ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ DK ಶಿವಕುಮಾರ್ ಅವರು ಮುಂದಾದಂಗೆ ಕಾಣಿಸ್ತಾ ಇದೆ. ಹೊಸ ಹೆಸರು ಏನಿದೆ ಹೆಸರಲ್ಲಿ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ಭಾಳ ಇದೆ, ಯಾಕಂದರೆ ಈಗಾಗಲೇ ಎಮೋಷ್ನಲಿ ರಾಮನಗರಕ್ಕೆ ಜನ ಅಂಟ್ಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಯಾಕೆ ಇಡ್ತೀರಿ ಸರ್, ಬೇಡ ಸರ್, ಇದು ಏನಿದೇನು ರಿಯಲ್ ಎಸ್ಟೇಟ್ ಅನ್ಕೊಂಡ್ರ ಸಾರೇ ಅನ್ನೋ ಥರದಲ್ಲಿ ಜನನೂ ಮಾತಾಡ್ತಾ ಇದ್ದಾರೆ ಕೆಲವು. ಇದೇನು ಸೇಡಿನ ರಾಜಕಾರಣನಾ? ಹೀಗೆ JDSನವ್ರು ಮಾತಾಡ್ತಾ ಇದ್ದಾರೆ. ಏನು ಹೆಸರು ಬದಲಾಯಿಸ್ಬಿಟ್ರೆ ನೇಮ್ ಚೇಂಜ್ ವಿಚಾರದಲ್ಲಿ ಮತ್ತೆ DK ಫೈಟ್ ಜೋರಾಗಿದೆಯಾ? ಹೆಸರು ಬದಲಾವಣೆ ಬಗ್ಗೆ ಆಡಳಿತ ವಿಪಕ್ಷ ನಾಯಕರ ವಾಕ್ಸಮರ ಭಾಳ ಇದೆಯಲ್ಲ. ಐ ಡೋಂಟ್ ನೋ, ಐ ಆಮ್ ನಾಟ್ ವೆರಿ ಶ್ಯೂರ್, ಐ ಆಮ್ ವೆರಿ 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 ಅನ್ಶ್ಯೂರ್. ಈಗ ರಾಮನಗರ ಅಭಿವೃದ್ಧಿ ಕಾಣಬೇಕು, ರಾಮನಗರಕ್ಕೆ ಒಳ್ಳೆಯದಾಗಬೇಕು, ರಾಮನಗರ ಅದ್ಭುತವಾಗಬೇಕು, ರಾಮನಗರದ ಜನಕ್ಕೆ ಒಳ್ಳೆ ಶಿಕ್ಷಣ ಸಿಗಬೇಕು, ರಾಮನಗರದ ಜನಕ್ಕೆ ಒಳ್ಳೆ ಮೆಡಿಕಲ್ ಫೆಸಿಲಿಟಿ ಸಿಗಬೇಕು, ಒಳ್ಳೆ ಎಜುಕೇಷನ್ ಸಿಗಬೇಕು, ಅದ್ಭುತವಾದಂಥ ನಾಗರಿಕ ವ್ಯವಸ್ಥೆಗಳು ಅವರಿಗೆ ಸಿಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಸಿಗಬೇಕು, ಅನುಮಾನನೇ ಇಲ್ಲ. ಬಟ್ ಅದೊಂದು ಜಿಲ್ಲೆ ಆಗಿದೆ. ಲೆಟ್ ದೇರ್ ಬಿ ರಾಮನಗರ ಅಲ್ವಾ? ಅದನ್ನು ಯಾಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಯಾವ ಕಾರಣಕ್ಕೋಸ್ಕರ ಚೇಂಜ್ ಮಾಡಬೇಕು? ಓನ್ಲಿ ಬಿಕಾಸ್ ಆಫ್ ರಿಯಲ್ ಎಸ್ಟೇಟ್ ರೀಸನ್ಸ್? ಹಂಗಂದ್ರೆ ನೀವು ಈ ಕಡೆ ಇತ್ಲ ಕಡೆ ಬಂದುಬಿಡಿ, ಚಿಕ್ಕಬಳ್ಳಾಪುರನೂ ಹಿಂಗೆ ಸೇರಿಸ್ಕೊಂಬಿಡಿ. ಒಂದು ಕಡೆ ಬೆಂಗಳೂರು ನಾರ್ತ್ ಜಿಲ್ಲೆ ಅಂತ ಮಾಡ್ಕೊಂಬಿಡಿ, ಒಂದು ಕಡೆ ಆ ಕಡೆ ಹೋಗ್ಬಿಟ್ಟು ಬೆಂಗಳೂರು ವೆಸ್ಟ್ ಜಿಲ್ಲೆ ಅಂತ ಮಾಡ್ಕೊಂಬಿಡ್ಬೋದು, ಇನ್ನೊಂದು ಕಡೆ ಬಂದುಬಿಟ್ಟು ಬೆಂಗಳೂರು ಈಸ್ಟ್ ಜಿಲ್ಲೆ ಅಂತ ಮಾಡ್ಕೊಂಬಿಡ್ಬೋದು. ಬಾರ್ಡ್ರಿಂಗ್ ಜಾಗಗಳನ್ನೆಲ್ಲ ಮಾಡ್ಕೊಂಬಿಡ್ಬೋದಲ್ಲ ಹೆಸರು ಚೇಂಜ್ ಮಾಡಬೇಕು ಅಂತಂದರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಲಾಜಿಕ್ ಬಿಹೈಂಡ್ ದಿಸ್, ಬಟ್ ಭಾಳ ಜನ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ನಗರ ಇಂದ ಹಿಡಿದು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ನಮ್ದೆಲ್ಲ ಬೆಂಗಳೂರು ಜಿಲ್ಲೆಯವರು. ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ. ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡೋದಿಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇನೆ ಇರ್ತದೆ. ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅವರು ನಿನ್ನೆ ಇವತ್ತು ಬೆಳಿಗ್ಗೆ ಒಂದು ಮನವಿ ಕೊಟ್ಟಿದ್ದಾರೆ, ಇನ್ನೂ ನೋಡಿಲ್ಲ ಮನವಿನ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ,
ರಾಮನಗರ ಜಿಲ್ಲೆ ಅಂತ ಕರೆಯೋದು ಬೇಡ, ಅದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಕರೀರಿ ಅಂತ ಹೇಳಿದ್ದಾರೆ. ನಾನು ನೋಡಿಲ್ಲ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆಗಕ್ಕೂ ಮುಂಚಿತವಾಗಿ ಏನು ಚರ್ಚೆ ನಾನು ಏನು ಹೇಳಕ್ಕಾಗಲ್ಲ. ಇಟ್ ಈಸ್ ಟು ಬಿ ದೇರ್ representation will be placed before the cabinet. Cabinet will take a decision. ಇವತ್ತು ಬೆಂಗಳೂರು ನಾವೆಲ್ಲ ವಂಶಸ್ಥರು, ಬೆಂಗಳೂರಿನ ವಂಶಸ್ಥರು, ಬೆಂಗಳೂರಿನ ಹೆಸರನ್ನ ನಾವು ಅಲ್ಲಿಗೆ ಸೇರಬೇಕಾಗಿದೆ. ರಾಮನಗರ ಜಿಲ್ಲೆಯನ್ನ ಮಾಡಿರ್ತಕ್ಕಂಥ ಉದ್ದೇಶ ಆ ವ್ಯಕ್ತಿಗೆ ಏನು ಗೊತ್ತಿದೆ, ಇಟ್ಟಿರ್ತಕ್ಕಂಥ ಹೆಸರೇನು, ಅದಕ್ಕೆ ಒಂದು ರಾಮನ ಹೆಸರಿರ್ತಕ್ಕಂಥದ್ದು ಒಂದು ಭಾಗ, ಅದಕ್ಕೆ ಅದರದೇ ಆದಂಥ ಇತಿಹಾಸ ಇದೆ. ಆ ಜಿಲ್ಲೆಯ ಆ ರಾಮನಗರ ಕ್ಷೇತ್ರಕ್ಕೆ ಒಂದು ಇತಿಹಾಸ ಇದೆ. ಇವರು ಪಾಪ ರೈತರ ಭೂಮಿಗಳನ್ನ ಲಪಟಾಯಿಸಿ ಏನೇನು ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಅದೆಲ್ಲ ಒಂದು ಭಾಗ, ಅದೆಲ್ಲ ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗ ಏನೋ ಬೆಂಗಳೂರನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಶುರು ಮಾಡಿದ್ರು 15 ತಿಂಗಳಿಂದ. ಯಾವ್ಯಾವ ರೀತಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಹಣವನ್ನ ದೋಚ್ತಾ ಇದ್ದಾರೆ, ಯಾವ ರೀತಿ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಾಹಿರ ಆಗಿದೆ. ಅದು ಕಾಂಗ್ರೆಸ್ನವರೇ ಹೇಳ್ಬೇಕು ಸರ್, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಇಲ್ಲಿ ರಾಮ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇನೆ ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಹಾಗಾಗಿ ರಾಮನ ಹೆಸರು ಇರುವಂತ ಈ ಜಿಲ್ಲೆ ಹೆಸರನ್ನು ಬದಲಾಯಿಸಬೇಕು ಅನ್ನುವಂತ ಭಾವನೆಯಲ್ಲಿ ಇವತ್ತು ತುಷ್ಟೀಕರಣದ ರಾಜಕಾರಣನೂ ಮಾಡ್ತಿದ್ದಾರೆ, ವ್ಯಾಪಾರಕ್ಕೂ ಮಾಡ್ಕೋತಿದ್ದಾರೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಡಬೇಕು ಅಂತೇಳಿ ಶಿವಕುಮಾರ್ ಅವರು, ನಾನು, ಮುಖಂಡರು ಮನವಿ ಕೊಟ್ಟಿದ್ದೇವೆ. ನಾವೆಲ್ಲ ಬೆಂಗಳೂರು ಜಿಲ್ಲೆ, ಅದಕ್ಕೆ ರಾಮನಗರ ಅಂತಿತ್ತಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಒಂದು ಸೆಂಟಿಮೆಂಟ್ ಅಷ್ಟೇ. ಯಾರಿಗೂ ಟಕ್ಕರ್ ಕೊಡೋ ವಿಚಾರನೂ ಇಲ್ಲ, ರಾಜಕೀಯನೇ ಇಲ್ಲ ಇದರಲ್ಲಿ. ಕನಕಪುರ, ಚನ್ನಪಟ್ಟಣ, ಮಾಗಡಿಗೆ ಬೆಂಗಳೂರಿಗೆ ಅವಿನಾಭಾವ ಸಂಬಂಧ ಬಹಳ ಪುರಾತನವಾದಂಥದ್ದು. ಆ ಸಂಬಂಧ ಹೆಸರು ಉಳಿಸ್ಕೋಬೇಕು ಅನ್ನೋದಷ್ಟೇ, ಸೇರ್ಸಲ್ಲ. ಅದು ಪ್ರತ್ಯೇಕವಾಗಿರ್ತದೆ. ನಮಗೆ ಹೆಸರು ಬೇಕು, ಹೆಸರು ಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಇದರಲ್ಲಿ ಯಾವ ಎಮೋಷನಲ್ ಆಸ್ಪೆಕ್ಟು ಇಲ್ಲ ಅಂತ ಹೇಳ್ತಾನೆ ದೇರ್ ಇಸ್ ಅ ಸೆಂಟಿಮೆಂಟ್ ಅಂತ ಹೇಳ್ತಾರೆ. ಹೌದಾ? ಏನು ಸೆಂಟಿಮೆಂಟ್? ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡೋದ್ರ ಹಿಂದೆ ಯಾವ ಸೆಂಟಿಮೆಂಟ್ ಇದೆ ನನಗೆ ಅರ್ಥ ಆಗಲಿಲ್ವಲ್ಲ. ರಾಮನಗರ ಅನ್ನೋದ್ರಲ್ಲಿ ಒಂದು ಸೆಂಟಿಮೆಂಟ್ ಇದೆ, ರಾಮನಗರದ ಜನಕ್ಕೇನೇ ಒಂದು ಸೆಂಟಿಮೆಂಟ್ ಇದೆ. ನಾನೊಂದು 5 ಪ್ರಶ್ನೆಗಳನ್ನು ಈ ಸರ್ಕಾರಕ್ಕೆ ಕೇಳುವುದಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಹಂತದಲ್ಲಿ. ಭಾಳ ಮುಖ್ಯವಾದಂಥ ಕೆಲವು ಪ್ರಶ್ನೆಗಳಿದ್ದಾವೆ, ಆಯಿತಾ? ಸೇರಿಸೋದು, ಬಿಡೋದು, ಸೇರಿಸದೇ ಇರೋದು, ಸೇರಿಸ್ಕೊಳ್ಳೋದು, ಅತ್ಲಗಿಡೋದು, ಇತ್ಲಗಿಡೋದು, ಅದು 2-3 ಆಯಾಮದಲ್ಲಿ ಚರ್ಚೆ ಆಗಬೇಕಾಗಿರೋ ವಿಷಯ. ಬಿಟ್ಬಿಡಿ, ನಾನು ಅದನ್ನು ಆ ಕಡೆ ಇಡ್ತೇನೆ. 5 ಪ್ರಶ್ನೆ ಇದೆ. ಹ್ಯಾವ್ ಗಾಟ್ 5 ಕ್ವೆಶನ್ಸ್ ಟು ಆಸ್ಕ್ ದಿಸ್ ಗೌರ್ಮೆಂಟ್. ಲೆಟ್ಸ್ ಬಿಗಿನ್ ವಿತ್ ದಿ ಕ್ವೆಶನ್ಸ್ ನೌ. ರಾಮನಗರ ಹೆಸರು ಬದಲಾವಣೆಯಿಂದ ಏನು ಲಾಭ ಆಗುತ್ತೆ ನನಗೊಂದು ಸ್ವಲ್ಪ ಹೇಳಿ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಈಗ ಅವರ ಹೆಸರನ್ನ, ರಾಮಲಿಂಗಾರೆಡ್ಡಿ ಅವರ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ರೆಡ್ಡಿ ಅಂತಿಟ್ರೆ ಚೆನ್ನಾಗಿರಲ್ಲ ಅದು. ಯಾಕಂದರೆ ರಾಮಲಿಂಗಾರೆಡ್ಡಿ ಅನ್ನುವ ಹೆಸರು ಭಾಳ ಚೆನ್ನಾಗಿದೆ, ಅವರಿಗೆ ಭಾಳ ಆ್ಯಪ್ಟ್ ಆಗಿದೆ, ಭಾಳ ಚಂದ ಇದೆ. ಓ, ರಾಮಲಿಂಗಾರೆಡ್ಡಿ ಅವರು ಅಂತಂದ್ರೆ ಆ ವ್ಯಕ್ತಿತ್ವದ ಮನುಷ್ಯ, ಅದ್ಭುತವಾದ ವ್ಯಕ್ತಿತ್ವ ಅಂತನ್ಸುತ್ತೆ. ಆಯ್ತು, ಅವ್ರು ಹೇಳೋ ಪ್ರಕಾರ ಏನೂ ಬದಲಾವಣೆ ಆಗೋದಿಲ್ಲ ಅಂತಂದರೆ ಹೆಸರನ್ನ ಯಾಕೆ ಚೇಂಜ್ ಮಾಡ್ತೀರಿ? ಮತ್ತೆ ಸೆಂಟಿಮೆಂಟು ಅಂತ ಹೇಳ್ತಾರೆ ಮಾನ್ಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು. ಗೊತ್ತಾಯ್ತಾ? ಏನು ಸೆಂಟಿಮೆಂಟು? ರಾಮನಗರ ಅನ್ನೋದ್ರಲ್ಲಿ ಒಂದು ಸೆಂಟಿಮೆಂಟ್ ಇದೆ, ಬೆಂಗಳೂರು ದಕ್ಷಿಣ ಅನ್ನೋದ್ರಲ್ಲಿ ಯಾವ ಸೆಂಟಿಮೆಂಟ್ ಇದೆ? ಬೆಂಗಳೂರು ಸೌತ್ ಅಂತ ಈಗಾಗಲೇ ನಾವು ಈಸ್ಟು, ವೆಸ್ಟು, ಸೌತು, ನಾರ್ತು ಅಂತ ಈಗಾಗಲೇ ನಮಗೆ ಬೆಂಗಳೂರು ಸೌತ್ ಅಂತ ಬೆಂಗಳೂರಿನ ಜಿಲ್ಲೆಯಲ್ಲಿ ನಾವು ನಗರದಲ್ಲಿ ನಾವು ಗುರುತಿಸ್ಕೊಂಡು ಆಗಿದೆ ಈಗಾಗಲೇ. ಬೆಂಗಳೂರು ಸೌತ್ ಬಂತು ಅಂತಂದರೆ ಯಾವುದಪ್ಪ? ಜೆ ಪಿ ನಗರ ಸೌತಿಗೆ ಬರುತ್ತೆ, ಜಯನಗರ ಸೌತಿಗೆ ಬರುತ್ತೆ, ಈ ಥರದ್ದೆಲ್ಲ ನಾವು ಗುರುತಿಸ್ಕೊಂಡು ಆಗಿದೆ. ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿ ಕೂಡ ಇದೆ. ಗೊತ್ತಾಯ್ತಾ? ಹಾಗಾಗಿ ನನಗಿದು ಅರ್ಥ ಆಗಲ್ಲ ಏನು ಅಂತ. ಸೆಂಟಿಮೆಂಟು ಇಲ್ಲ ಅಂತಾರೆ, ಸುಮ್ಮನೆ ಹೆಸರು ಚೇಂಜು ಅಂತಾರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಸೆಂಟಿಮೆಂಟ್ ಇದೆ ಅಂತಾರೆ. ನನ್ನ ಪ್ರಕಾರ ಸೆಂಟಿಮೆಂಟ್ ಇರೋದು ರಾಮನಗರ ಅಂತ ಇರೋದರಲ್ಲಿ, ಹೆಸರು ಚೇಂಜ್ ಮಾಡೋದ್ರಲ್ಲ. ಆಮೇಲೆ ಏನು ರಾಜಕೀಯ ಉದ್ದೇಶ ಇದೆಯಾ? ಅಭಿವೃದ್ಧಿ ಕಾರಣನಾ? ಏನು ಬೆಂಗಳೂರು ದಕ್ಷಿಣ ಅಂತ ಇಟ್ಟಿದ್ದು ಮಾತ್ರಕ್ಕೆ ಅಭಿವೃದ್ಧಿ ಆಗ್ಬಿಡುತ್ತಾ? ಪರ್ಸೆಪ್ಷನ್ ಚೇಂಜ್ ಆಗ್ಬಿಡುತ್ತಾ? ಏನು ನನಗೆ ಅರ್ಥ ಆಗ್ತಾ ಇಲ್ವಲ್ಲ.
ಏನು ಪರ್ಸೆಪ್ಷನ್ ಚೇಂಜ್ ಆಗಿಬಿಡುತ್ತೆ? ಹಾಂ, ಅಥವಾ ಪರ್ಸೆಪ್ಷನ್ ಚೇಂಜ್ ಆಗಲಿ ಅಂತ ಹಿಂಗೆ ಮಾಡ್ತಾ ಇದ್ದಾರಾ? ಅದನ್ನು ಕೇಳ್ತೀನಿ ನಾನು. ಇಲ್ಲ ಅಲ್ಲಿ ಭೂಮಿ ಬೆಲೆ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ಎಲ್ರಿ ನಿಮ್ಮ ಏರಿಯಾ ಇದೆ, ಎಲ್ರಿ ಎಷ್ಟು ಎಕರೆ ಜಾಗ ಇದೆ ರೀ ನಿಮ್ಮದು, ನಮ್ದು 1 ಎಕರೆ ಇದೆ ಬೆಂಗಳೂರು ದಕ್ಷಿಣ ಡಿಸ್ಟ್ರಿಕ್ಟ್ನಲ್ಲಿ ಅಂತ ಹೇಳ್ಬಿಟ್ರೆ ಡಸ್ ಇಟ್ ಸೌಂಡ್ ಓಕೆ? ನಾಟ್ ರಿಯಲಿ. ಜಮೀನುಗಳಿಗೆ ಬೆಲೆ ದುಪ್ಪಟ್ಟು ಮಾಡೋ ಲೆಕ್ಕಾಚಾರನ ಅಂತ ಅನಿಸುತ್ತೆ ನನಗೆ. ಈಗ ರಾಮನಗರದಲ್ಲೇ ಜನ ದುಪ್ಪಟ್ಟಾಗಿದೆ ಬೆಲೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ಎಕ್ಸ್ಪ್ರೆಸ್ ವೇ ಬಂತು ಸಾರ್, ಅಲ್ಲಿಂದ ಜಸ್ಟ್ 10 ನಿಮಿಷ ಸಾರ್ ನಮ್ಮದು ಏರಿಯಾ, ನಮ್ಮದು ಜಾಗ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಆಯ್ತು, ಈಗ ಚಿಕ್ಕಬಳ್ಳಾಪುರನ ಬೆಂಗಳೂರು ನಾರ್ತ್ ಅಂತಾನೆ ಏನೋ ಮಾಡ್ಕೊಳ್ಳಿ, ಹೋಗ್ಲಿ ಅತ್ಲಾಗೆ, ಅಥವಾ ಮತ್ತೊಂದು ಏನೋ ಮಾಡ್ಕೊಳ್ಳಿ, ಈಸ್ಟ್ ವೆಸ್ಟ್ ಅಂತ ಮಾಡ್ಕೊಳ್ಳಿ. ವಾಟ್ ಡಸ್ ಇಟ್ ಮೀನ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಡೋಂಟ್ ರಿಯಲಿ ಸೀಮ್ ಟು ಅಂಡರ್ಸ್ಟ್ಯಾಂಡ್. ನನಗನ್ಸುತ್ತೆ ನಾನು 5ನೇ ಪಾಯಿಂಟಲ್ಲಿ ಇದನ್ನೇ ಕೇಳಬೇಕಾಗಿರೋದು. ಇದು ಭಾಳ ಡಿಸೆಪ್ಟಿವ್ ಆಗಿ ನಮ್ಗೆ ಯಾಕೆ ಕಾಣಿಸುತ್ತೆ ಅಂತಂದರೆ, ನಿಮ್ಗೆ ಹೇಳ್ತೀನಿ ಕೇಳಿ, ಪಾಯಿಂಟ್ ಇಲ್ಲಿ ಇಟ್ಕೊಳ್ಳಿ, 1 ನಿಮಿಷ ಮಾತಾಡ್ತೀನಿ ನಾನು. ನೋಡ್ರಿ, ಬೆಂಗಳೂರಿನಲ್ಲೇ ಸಾವಿರಾರು ಸಮಸ್ಯೆ ಇದೆ. ಬೆಂಗಳೂರು ಜಿಲ್ಲೆಯಲ್ಲೇ ಗುಂಡಿಯಿಂದ ಹಿಡಿದು ಎಲ್ಲ ಸಮಸ್ಯೆ ಇದೆ. ಮಳೆ ನೀರು ಬಂದಾಗ ಕೊಚ್ಕೊಂಡು ಹೋಗೋ ಜಾಗಗಳಿಂದ ಹಿಡಿದು ಊರಲ್ಲಿರೋ ಸಮಸ್ಯೆಗಳೆಲ್ಲ ಇದೆ. ಆಯಿತಾ? ಫಸ್ಟ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ. ಟಾರಿಂದ ಹಿಡಿದು, ಆಸ್ಫಾಲ್ಟಿಂಗಿಂದ ಹಿಡಿದು, ಅಥವಾ ವೈಟ್ ಟಾಪಿಂಗಿಂದ ಹಿಡಿದು, ಅದರ ಜೊತೆಗೆ ಕಸದ ವಿಷಯದಿಂದ ಹಿಡಿದು, ಡೆಂಗ್ಯೂಯಿಂದ ಹಿಡಿದು ನೂರಾರು ಸಮಸ್ಯೆಗಳನ್ನು ಬೆಂಗಳೂರು ನಗರವೇ ಫೇಸ್ ಮಾಡ್ತಾ ಇದೆ. ನೀವು ಬೆಂಗಳೂರು ದಕ್ಷಿಣ ಅಂತ ಇಟ್ಬಿಟ್ರೆ ಏನು ಬದಲಾವಣೆ ಆಗ್ತದಪ್ಪ? ಅಥವಾ ಏನಾದರೂ ಡಿವಿಯೇಟಿಂಗ್ ಪಾಲಿಟಿಕ್ಸಾ? ಈ ವಾಲ್ಮೀಕಿ ಬಂತು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಸೆಷನ್ ಬೇರೆ ಶುರುವಾಗುತ್ತೆ. ಮೂಢ ಹಗರಣ ಭಾಳ ದೊಡ್ಡ ಮಟ್ಟದಲ್ಲಿದೆ. ನಾವೆಲ್ಲ ಮೀಡಿಯಾದವ್ರು ಅದನ್ನು ಬಿಟ್ಟು ಇದರಿಂದ ಬೆಳಿತೀವಿ ಅಂತನ, ಬಿಟ್ಬಿಡ್ತೀವಿ ಅದನ್ನೆಲ್ಲ ಅಂತನ, ಇದನ್ನ ಹಿಡ್ಕೊಂಡ್ಬಿಡ್ತೀವಿ ಅಂತನ? ಐ ಡೋಂಟ್ ನೋ. ಐ ಸೀರಿಯಸ್ಲಿ ಡೋಂಟ್ ನೋ. ನನಗೆ ಅರ್ಥನೇ ಆಗ್ತಾ ಇಲ್ಲ. ನನಗೆ ಯಾರಾದರೂ ಕರೆದ್ಬಿಟ್ಟು ಕುಂಡಿಸ್ಬಿಟ್ಟು ಒಂದು ಸ್ವಲ್ಪ ಹೇಳಿದ್ರೆ ಅರ್ಥ ಆಗ್ಬೋದು. ನನಗೆ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಿ ಹೆಸರು ಅಂತ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.